ವರ್ಷದ ವಿದ್ಯಾರ್ಥಿನಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತಗೊಂಡು ಆರಾಮಾಗಿ ಇರಬಹುದಿತ್ತು. ಆದರೆ ಆಕೆ ಮಾಡಿದ ಕೆಲಸ ಕಂಡು ಕರ್ನಾಟಕ ಹೆಮ್ಮೆ ಪಡ್ತಾ ಇದೆ. ಹುಡುಗಿಯರು ಬೈಕ್ ರೈಡ್ ಮಾಡೋದು ತೀರಾ ಕಡಿಮೆ. ಆದ್ರೆ ಈಕೆಯನ್ನ ನೋಡಿ, ಹೆಸರು ನಾಗರತ್ನ ಮೇಟಿ. ಈಕೆಯ ಸ್ಕೂಟಿಯನ್ನ ನೋಡಿ, ಕಾಶ್ಮೀರ ಟು ಕನ್ಯಾಕುಮಾರಿ ರೈಡ್. ಕೆಟುಕೆ ಎಂಬ ಬರಹ ಕಾಣುತ್ತೆ. ನಾವೆಲ್ಲ ಹೆಮ್ಮೆ ಪಡೋಕೆ ಕನ್ನಡ ಧ್ವಜ ಸಂಕೇತದ ಸ್ಟಿಕ್ಕರ್ ಕಾಣುತ್ತೆ. ಸ್ಪೋರ್ಟ್ಸ್ ಬೈಕ್ ರೈಡರ್ ರೀತಿ ಸವಾರಿ ಹೊರಟಿರುವ ನಾಗರತ್ನ ಮೇಟಿ ಡಿಪ್ಲೊಮಾ ಅಂತಿಮ ವರ್ಷದ ವಿದ್ಯಾರ್ಥಿನಿ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 8,033 ಕಿಲೋಮೀಟರ್ ಸ್ಕೂಟಿ ರೈಡ್ ಮಾಡಿ ಕಾಶ್ಮೀರದಲ್ಲಿ ಕನ್ನಡ ಧ್ವಜ ಹಾರಿಸಿದ್ದಾರೆ. ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಕೈತ್ರಿ. ಅದಕ್ಕೆ ಒಂದು ರೆಕಾರ್ಡ್ ಮಾಡ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾ ಹೋಗಿದ್ನಿ ರೀ. 18 ಒಳಗೆ ಮಾಡ್ಬೇಕು ಅನ್ನೋದಿತ್ರಿ. ಅದು ಸ್ಕೂಟಿ ಮ್ಯಾಗ ಇನ್ನೂ ಮಟ್ಟ ಕರ್ನಾಟಕ ಒಳಗೆ ಯಾರೂ ಮಾಡಿಲ್ಲ ರೀ. ಬೈಕ್ ಮೇಲೆ ಮಾಡ್ಯಾರಿ. ಅದಕ್ಕೆ ಸ್ಕೂಟಿ ಮ್ಯಾಗ ಮಾಡಿ ಆ ರೆಕಾರ್ಡ್ ಮಾಡ್ಬೇಕು ಅನ್ಕೊಂಡು ಹೋಗಿ ಮಾಡ್ಕೊಂಬಂದಿರಿ. ಡಿಸೆಂಬರ್ 2ರಂದು ಬಾಗಲಕೋಟೆಯಿಂದ ಹೊರಟ ನಾಗರತ್ನ ಕನ್ಯಾಕುಮಾರಿಗೆ ಹೋಗಿ ಅಲ್ಲಿಂದ ಗುಜರಾತ್, ರಾಜಸ್ಥಾನ, ಜೈಪುರ, ಉದಯಪುರ, ದೆಹಲಿ, ಅಮೃತಸರ ಮಾರ್ಗವಾಗಿ ಕಾಶ್ಮೀರದ ಶ್ರೀನಗರ ತಲುಪಿದ್ದಾರೆ. ಜನವರಿ 14ಕ್ಕೆ ವಾಪಸ್ ಬಾಗಲಕೋಟೆಗೆ ಬಂದಿದ್ದಾರೆ. ನಾವು ಇಷ್ಟು ಧೈರ್ಯ ಇದೀವಿ ಅಂದ್ರೂ ಸ್ವಲ್ಪ ನಮಗೂ ಭಯ ಆಗ್ತಿದ್ರಿ. ಹೆಣ್ಮಕ್ಳು ಕಳಿಸ್ಬೇಕಾದ್ರೆ ಭಾಳ ಕಷ್ಟ ಆಗ್ತಿತ್ತು. ಎಲ್ಲರೂ ಹೆಂಗೆ ಕಳಿಸಿದ್ವಿ ಹೆಂಗಿಲ್ಲ ಹೋಗಿ ಬರ್ತಾರ ಅನ್ನೋ ಧೈರ್ಯ ಐತ್ರಿ ನಮಗೆ ಅಂದಿದ್ರಿ. ಮತ್ತು ಅದೆಲ್ಲ ಎಲ್ಲನೂ ಹೆಸರು ತಗೊಂದಿಲ್ಲ. ಕರ್ನಾಟಕ ಅಂತಿದ್ದು ಎಲ್ಲರೂ ಹೋಗಿ ಬಂದು ಚಲೋ ಆಯ್ತು ಅಂತೆಲ್ಲ ಸನ್ಮಾನ ಮಾಡಿದ್ರು. ನಮ್ಮ ತಮ್ಮಾರತ್ತು ನಮ್ಮ ತವ್ರ ಮನೆಯವರು ಸ್ವಲ್ಪ ಹೆಲ್ಪ್ ಆತ್ರು. ಹೋಗಿ ಬರುವಂತ ಧೈರ್ಯ ಕೊಟ್ರಿ. ಮತ್ತೆ ನಾಗರತ್ನ ಮೊಬೈಲ್ ನಿರಂತರವಾಗಿ ಟ್ರ್ಯಾಕ್ನಲ್ಲಿತ್ತು. ರೂಟ್ ಮ್ಯಾಪ್ ಮೂಲಕ ಸವಾರಿ ಮಾಡಿದ್ದು ಕಾಶ್ಮೀರದಲ್ಲಿ ಕೊರೆಯುವ ಚಳಿಯಲ್ಲಿ ರೈಡ್ ಮಾಡಿದ್ದಾರೆ. ಸವಾರಿ ವೇಳೆ ಒಂದು ಸಾರಿ ಬೈಕ್ನಿಂದ ಬಿದ್ದಿದ್ದು ಬಿಟ್ರೆ ಯಾವುದೇ ಸಮಸ್ಯೆ ಇಲ್ಲದೆ ವಾಪಸ್ ಬಂದಿದ್ದಾರೆ. ಇಂಥವ್ರನ್ನ ನೋಡಿನೇ ನಮ್ ಭಟ್ರು ಬರೆದಿದ್ದು ಅನ್ಸುತ್ತೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಬಾಗಲಕೋಟೆಯಿಂದ ಸಿದ್ದು ಧುತ್ತರ್ಗಾವಿ, ರಿಪಬ್ಲಿಕ್ ಕನ್ನಡ. ವರ್ಷದ ವಿದ್ಯಾರ್ಥಿನಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತಗೊಂಡು ಆರಾಮಾಗಿ ಇರಬಹುದಿತ್ತು. ಆದರೆ ಆಕೆ ಮಾಡಿದ ಕೆಲಸ ಕಂಡು ಕರ್ನಾಟಕ ಹೆಮ್ಮೆ ಪಡ್ತಾ ಇದೆ. ಹುಡುಗಿಯರು ಬೈಕ್ ರೈಡ್ ಮಾಡೋದು ತೀರಾ ಕಡಿಮೆ. ಆದ್ರೆ ಈಕೆಯನ್ನ ನೋಡಿ, ಹೆಸರು ನಾಗರತ್ನ ಮೇಟಿ. ಈಕೆಯ ಸ್ಕೂಟಿಯನ್ನ ನೋಡಿ, ಕಾಶ್ಮೀರ ಟು ಕನ್ಯಾಕುಮಾರಿ ರೈಡ್. ಕೆಟುಕೆ ಎಂಬ ಬರಹ ಕಾಣುತ್ತೆ. ನಾವೆಲ್ಲ ಹೆಮ್ಮೆ ಪಡೋಕೆ ಕನ್ನಡ ಧ್ವಜ ಸಂಕೇತದ ಸ್ಟಿಕ್ಕರ್ ಕಾಣುತ್ತೆ. ಸ್ಪೋರ್ಟ್ಸ್ ಬೈಕ್ ರೈಡರ್ ರೀತಿ ಸವಾರಿ ಹೊರಟಿರುವ ನಾಗರತ್ನ ಮೇಟಿ ಡಿಪ್ಲೊಮಾ ಅಂತಿಮ ವರ್ಷದ ವಿದ್ಯಾರ್ಥಿನಿ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 8,033 ಕಿಲೋಮೀಟರ್ ಸ್ಕೂಟಿ ರೈಡ್ ಮಾಡಿ ಕಾಶ್ಮೀರದಲ್ಲಿ ಕನ್ನಡ ಧ್ವಜ ಹಾರಿಸಿದ್ದಾರೆ. ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಕೈತ್ರಿ. ಅದಕ್ಕೆ ಒಂದು ರೆಕಾರ್ಡ್ ಮಾಡ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾ ಹೋಗಿದ್ನಿ ರೀ. 18 ಒಳಗೆ ಮಾಡ್ಬೇಕು ಅನ್ನೋದಿತ್ರಿ. ಅದು ಸ್ಕೂಟಿ ಮ್ಯಾಗ ಇನ್ನೂ ಮಟ್ಟ ಕರ್ನಾಟಕ ಒಳಗೆ ಯಾರೂ ಮಾಡಿಲ್ಲ ರೀ. ಬೈಕ್ ಮೇಲೆ ಮಾಡ್ಯಾರಿ. ಅದಕ್ಕೆ ಸ್ಕೂಟಿ ಮ್ಯಾಗ ಮಾಡಿ ಆ ರೆಕಾರ್ಡ್ ಮಾಡ್ಬೇಕು ಅನ್ಕೊಂಡು ಹೋಗಿ ಮಾಡ್ಕೊಂಬಂದಿರಿ. ಡಿಸೆಂಬರ್ 2ರಂದು ಬಾಗಲಕೋಟೆಯಿಂದ ಹೊರಟ ನಾಗರತ್ನ ಕನ್ಯಾಕುಮಾರಿಗೆ ಹೋಗಿ ಅಲ್ಲಿಂದ ಗುಜರಾತ್, ರಾಜಸ್ಥಾನ, ಜೈಪುರ, ಉದಯಪುರ, ದೆಹಲಿ, ಅಮೃತಸರ ಮಾರ್ಗವಾಗಿ ಕಾಶ್ಮೀರದ ಶ್ರೀನಗರ ತಲುಪಿದ್ದಾರೆ. ಜನವರಿ 14ಕ್ಕೆ ವಾಪಸ್ ಬಾಗಲಕೋಟೆಗೆ ಬಂದಿದ್ದಾರೆ. ನಾವು ಇಷ್ಟು ಧೈರ್ಯ ಇದೀವಿ ಅಂದ್ರೂ ಸ್ವಲ್ಪ ನಮಗೂ ಭಯ ಆಗ್ತಿದ್ರಿ. ಹೆಣ್ಮಕ್ಳು ಕಳಿಸ್ಬೇಕಾದ್ರೆ ಭಾಳ ಕಷ್ಟ ಆಗ್ತಿತ್ತು. ಎಲ್ಲರೂ ಹೆಂಗೆ ಕಳಿಸಿದ್ವಿ ಹೆಂಗಿಲ್ಲ ಹೋಗಿ ಬರ್ತಾರ ಅನ್ನೋ ಧೈರ್ಯ ಐತ್ರಿ ನಮಗೆ ಅಂದಿದ್ರಿ. ಮತ್ತು ಅದೆಲ್ಲ ಎಲ್ಲನೂ ಹೆಸರು ತಗೊಂದಿಲ್ಲ. ಕರ್ನಾಟಕ ಅಂತಿದ್ದು ಎಲ್ಲರೂ ಹೋಗಿ ಬಂದು ಚಲೋ ಆಯ್ತು ಅಂತೆಲ್ಲ ಸನ್ಮಾನ ಮಾಡಿದ್ರು. ನಮ್ಮ ತಮ್ಮಾರತ್ತು ನಮ್ಮ ತವ್ರ ಮನೆಯವರು ಸ್ವಲ್ಪ ಹೆಲ್ಪ್ ಆತ್ರು. ಹೋಗಿ ಬರುವಂತ ಧೈರ್ಯ ಕೊಟ್ರಿ. ಮತ್ತೆ ನಾಗರತ್ನ ಮೊಬೈಲ್ ನಿರಂತರವಾಗಿ ಟ್ರ್ಯಾಕ್ನಲ್ಲಿತ್ತು. ರೂಟ್ ಮ್ಯಾಪ್ ಮೂಲಕ ಸವಾರಿ ಮಾಡಿದ್ದು ಕಾಶ್ಮೀರದಲ್ಲಿ ಕೊರೆಯುವ ಚಳಿಯಲ್ಲಿ ರೈಡ್ ಮಾಡಿದ್ದಾರೆ. ಸವಾರಿ ವೇಳೆ ಒಂದು ಸಾರಿ ಬೈಕ್ನಿಂದ ಬಿದ್ದಿದ್ದು ಬಿಟ್ರೆ ಯಾವುದೇ ಸಮಸ್ಯೆ ಇಲ್ಲದೆ ವಾಪಸ್ ಬಂದಿದ್ದಾರೆ. ಇಂಥವ್ರನ್ನ ನೋಡಿನೇ ನಮ್ ಭಟ್ರು ಬರೆದಿದ್ದು ಅನ್ಸುತ್ತೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಬಾಗಲಕೋಟೆಯಿಂದ ಸಿದ್ದು ಧುತ್ತರ್ಗಾವಿ, ರಿಪಬ್ಲಿಕ್ ಕನ್ನಡ. ವರ್ಷದ ವಿದ್ಯಾರ್ಥಿನಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತಗೊಂಡು ಆರಾಮಾಗಿ ಇರಬಹುದಿತ್ತು. ಆದರೆ ಆಕೆ ಮಾಡಿದ ಕೆಲಸ ಕಂಡು ಕರ್ನಾಟಕ ಹೆಮ್ಮೆ ಪಡ್ತಾ ಇದೆ.
ಹುಡುಗಿಯರು ಬೈಕ್ ರೈಡ್ ಮಾಡೋದು ತೀರಾ ಕಡಿಮೆ. ಆದ್ರೆ ಈಕೆಯನ್ನ ನೋಡಿ, ಹೆಸರು ನಾಗರತ್ನ ಮೇಟಿ. ಈಕೆಯ ಸ್ಕೂಟಿಯನ್ನ ನೋಡಿ, ಕಾಶ್ಮೀರ ಟು ಕನ್ಯಾಕುಮಾರಿ ರೈಡ್. K2K ಎಂಬ ಬರಹ ಕಾಣುತ್ತೆ. ನಾವೆಲ್ಲ ಹೆಮ್ಮೆ ಪಡೋಕೆ ಕನ್ನಡ ಧ್ವಜ ಸಂಕೇತದ ಸ್ಟಿಕ್ಕರ್ ಕಾಣುತ್ತೆ. ಸ್ಪೋರ್ಟ್ಸ್ ಬೈಕ್ ರೈಡರ್ ರೀತಿ ಸವಾರಿ ಹೊರಟಿರುವ ನಾಗರತ್ನ ಮೇಟಿ ಡಿಪ್ಲೊಮಾ ಅಂತಿಮ ವರ್ಷದ ವಿದ್ಯಾರ್ಥಿನಿ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 8,033 ಕಿಲೋಮೀಟರ್ ಸ್ಕೂಟಿ ರೈಡ್ ಮಾಡಿ ಕಾಶ್ಮೀರದಲ್ಲಿ ಕನ್ನಡ ಧ್ವಜ ಹಾರಿಸಿದ್ದಾರೆ. ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಕೈತ್ರಿ. ಅದಕ್ಕೆ ಒಂದು ರೆಕಾರ್ಡ್ ಮಾಡ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾ ಹೋಗಿದ್ನಿ ರೀ. 18 ಒಳಗೆ ಮಾಡ್ಬೇಕು ಅನ್ನೋದಿತ್ರಿ. ಅದು ಸ್ಕೂಟಿ ಮ್ಯಾಗ ಇನ್ನೂ ಮಟ್ಟ ಕರ್ನಾಟಕ ಒಳಗೆ ಯಾರೂ ಮಾಡಿಲ್ಲ ರೀ. ಬೈಕ್ ಮೇಲೆ ಮಾಡ್ಯಾರಿ. ಅದಕ್ಕೆ ಸ್ಕೂಟಿ ಮ್ಯಾಗ ಮಾಡಿ ಆ ರೆಕಾರ್ಡ್ ಮಾಡ್ಬೇಕು ಅನ್ಕೊಂಡು ಹೋಗಿ ಮಾಡ್ಕೊಂಬಂದ್ನಿ ರೀ. ಡಿಸೆಂಬರ್ 2ರಂದು ಬಾಗಲಕೋಟೆಯಿಂದ ಹೊರಟ ನಾಗರತ್ನ ಕನ್ಯಾಕುಮಾರಿಗೆ ಹೋಗಿ ಅಲ್ಲಿಂದ ಗುಜರಾತ್, ರಾಜಸ್ಥಾನ, ಜೈಪುರ, ಉದಯಪುರ, ದೆಹಲಿ, ಅಮೃತಸರ ಮಾರ್ಗವಾಗಿ ಕಾಶ್ಮೀರದ ಶ್ರೀನಗರ ತಲುಪಿದ್ದಾರೆ. ಜನವರಿ 14ಕ್ಕೆ ವಾಪಸ್ ಬಾಗಲಕೋಟೆಗೆ ಬಂದಿದ್ದಾರೆ. ನಾವು ಇಷ್ಟು ಧೈರ್ಯ ಇದೀವಿ ಅಂದ್ರೂ ಸ್ವಲ್ಪ ನಮಗೂ ಭಯ ಆಗ್ತಿತ್ತು. ಹೆಣ್ಮಕ್ಳು ಕಳಿಸ್ಬೇಕಾದ್ರೆ ಭಾಳ ಕಷ್ಟ ಆಗ್ತಿತ್ತು. ಎಲ್ಲರೂ ಹೆಂಗೆ ಕಳಿಸಿದ್ವಿ ಹೆಂಗಿಲ್ಲ ಇಲ್ಲ ಹೋಗಿ ಬರ್ತಾಳೆ ಅನ್ನೋ ಧೈರ್ಯ ಐತ್ರಿ ನಮಗೆ ಅಂದಿದ್ರಿ. ಮತ್ತು ಅದೆಲ್ಲ ಎಲ್ಲನೂ ಹೆಸರು ತಗೊಂದಿಲ್ಲ. ಕರ್ನಾಟಕ ಅಂತಿದ್ದು ಎಲ್ಲರೂ ಹೋಗಿ ಬಂದು ಚಲೋ ಆಯ್ತು ಎಲ್ಲ ಸನ್ಮಾನ ಮಾಡಿದ್ರು. ನಮ್ಮ ತಮ್ಮಾರತ್ತು ನಮ್ಮ ತವ್ರ ಮನೆಯವರು ಸ್ವಲ್ಪ ಹೆಲ್ಪ್ ಆತ್ರಿ. ಹೋಗಿ ಬರುವಂತ ಧೈರ್ಯ ಕೊಟ್ರಿ. ಮತ್ತೆ ನಾಗರತ್ನ ಮೊಬೈಲ್ ನಿರಂತರವಾಗಿ ಟ್ರ್ಯಾಕ್ನಲ್ಲಿತ್ತು. ರೂಟ್ ಮ್ಯಾಪ್ ಮೂಲಕ ಸವಾರಿ ಮಾಡಿದ್ದು ಕಾಶ್ಮೀರದಲ್ಲಿ ಕೊರೆಯುವ ಚಳಿಯಲ್ಲಿ ರೈಡ್ ಮಾಡಿದ್ದಾರೆ. ಸವಾರಿ ವೇಳೆ ಒಂದು ಸಾರಿ ಬೈಕ್ನಿಂದ ಬಿದ್ದಿದ್ದು ಬಿಟ್ರೆ ಯಾವುದೇ ಸಮಸ್ಯೆ ಇಲ್ಲದೆ ವಾಪಸ್ ಬಂದಿದ್ದಾರೆ. ಇಂಥವ್ರನ್ನ ನೋಡಿನೇ ನಮ್ ಭಟ್ರು ಬರೆದಿದ್ದು ಅನ್ಸುತ್ತೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಬಾಗಲಕೋಟೆಯಿಂದ ಸಿದ್ದು ಧುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ವಿದ್ಯಾರ್ಥಿನಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತಗೊಂಡು ಆರಾಮಾಗಿ ಇರಬಹುದಿತ್ತು. ಆದ್ರೆ ಆಕೆ ಮಾಡಿದ ಕೆಲಸ ಕಂಡು ಕರ್ನಾಟಕ ಹೆಮ್ಮೆ ಪಡ್ತಾ ಇದೆ. ಹುಡುಗಿಯರು ಬೈಕ್ ರೈಡ್ ಮಾಡೋದು ತೀರಾ ಕಡಿಮೆ. ಆದ್ರೆ ಈಕೆಯನ್ನ ನೋಡಿ, ಹೆಸರು ನಾಗರತ್ನ ಮೇಟಿ. ಈಕೆಯ ಸ್ಕೂಟಿಯನ್ನ ನೋಡಿ, ಕಾಶ್ಮೀರ ಟು ಕನ್ಯಾಕುಮಾರಿ ರೈಡ್. K2K ಎಂಬ ಬರಹ ಕಾಣುತ್ತೆ. ನಾವೆಲ್ಲ ಹೆಮ್ಮೆ ಪಡೋಕೆ ಕನ್ನಡ ಧ್ವಜ ಸಂಕೇತದ ಸ್ಟಿಕ್ಕರ್ ಕಾಣುತ್ತೆ. ಸ್ಪೋರ್ಟ್ಸ್ ಬೈಕ್ ರೈಡರ್ ರೀತಿ ಸವಾರಿ ಹೊರಟಿರುವ ನಾಗರತ್ನ ಮೇಟಿ ಡಿಪ್ಲೊಮಾ ಅಂತಿಮ ವರ್ಷದ ವಿದ್ಯಾರ್ಥಿನಿ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 8,033 ಕಿಲೋಮೀಟರ್ ಸ್ಕೂಟಿ ರೈಡ್ ಮಾಡಿ ಕಾಶ್ಮೀರದಲ್ಲಿ ಕನ್ನಡ ಧ್ವಜ ಹಾರಿಸಿದ್ದಾರೆ. ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಕೈತ್ರಿ. ಅದಕ್ಕೆ ಒಂದು ರೆಕಾರ್ಡ್ ಮಾಡ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾ ಹೋಗಿದ್ನಿ ರೀ. 18 ಒಳಗೆ ಮಾಡ್ಬೇಕು ಅನ್ನೋದಿತ್ರಿ. ಅದು ಸ್ಕೂಟಿ ಮ್ಯಾಗ ಇನ್ನೂ ಮಟ್ಟ ಕರ್ನಾಟಕ ಒಳಗೆ ಯಾರೂ ಮಾಡಿಲ್ಲ ರೀ. ಬೈಕ್ ಮೇಲೆ ಮಾಡ್ಯಾರಿ. ಅದಕ್ಕೆ ಸ್ಕೂಟಿ ಮ್ಯಾಗ ಮಾಡಿ ಆ ರೆಕಾರ್ಡ್ ಮಾಡ್ಬೇಕು ಅನ್ಕೊಂಡು ಹೋಗಿ ಮಾಡ್ಕೊಂಬಂದ್ನಿ ರೀ. ಡಿಸೆಂಬರ್ 2ರಂದು ಬಾಗಲಕೋಟೆಯಿಂದ ಹೊರಟ ನಾಗರತ್ನ ಕನ್ಯಾಕುಮಾರಿಗೆ ಹೋಗಿ ಅಲ್ಲಿಂದ ಗುಜರಾತ್, ರಾಜಸ್ಥಾನ, ಜೈಪುರ, ಉದಯಪುರ, ದೆಹಲಿ, ಅಮೃತಸರ ಮಾರ್ಗವಾಗಿ ಕಾಶ್ಮೀರದ ಶ್ರೀನಗರ ತಲುಪಿದ್ದಾರೆ. ಜನವರಿ 14ಕ್ಕೆ ವಾಪಸ್ ಬಾಗಲಕೋಟೆಗೆ ಬಂದಿದ್ದಾರೆ. ನಾವು ಇಷ್ಟು ಧೈರ್ಯ ಇದೀವಿ ಅಂದ್ರೂ ಸ್ವಲ್ಪ ನಮಗೂ ಭಯ ಆಗ್ತಿತ್ತು. ಹೆಣ್ಮಕ್ಳು ಕಳಿಸ್ಬೇಕಾದ್ರೆ ಭಾಳ ಕಷ್ಟ ಆಗ್ತಿತ್ತು. ಎಲ್ಲರೂ ಹೆಂಗೆ ಕಳಿಸಿದ್ವಿ ಹೆಂಗಿಲ್ಲ ಇಲ್ಲ ಹೋಗಿ ಬರ್ತಾಳೆ ಅನ್ನೋ ಧೈರ್ಯ ಐತ್ರಿ ನಮಗೆ ಅಂದಿದ್ರಿ. ಮತ್ತು ಅದೆಲ್ಲ ಎಲ್ಲನೂ ಹೆಸರು ತಗೊಂದಿಲ್ಲ. ಕರ್ನಾಟಕ ಅಂತಿದ್ದು ಎಲ್ಲರೂ ಹೋಗಿ ಬಂದು ಚಲೋ ಆಯ್ತು ಎಲ್ಲ ಸನ್ಮಾನ ಮಾಡಿದ್ರು. ನಮ್ಮ ತಮ್ಮಾರತ್ತು ನಮ್ಮ ತವ್ರ ಮನೆಯವರು ಸ್ವಲ್ಪ ಹೆಲ್ಪ್ ಆತ್ರಿ. ಹೋಗಿ ಬರುವಂತ ಧೈರ್ಯ ಕೊಟ್ರಿ. ಮತ್ತೆ ನಾಗರತ್ನ ಮೊಬೈಲ್ ನಿರಂತರವಾಗಿ ಟ್ರ್ಯಾಕ್ನಲ್ಲಿತ್ತು. ರೂಟ್ ಮ್ಯಾಪ್ ಮೂಲಕ ಸವಾರಿ ಮಾಡಿದ್ದು ಕಾಶ್ಮೀರದಲ್ಲಿ ಕೊರೆಯುವ ಚಳಿಯಲ್ಲಿ ರೈಡ್ ಮಾಡಿದ್ದಾರೆ. ಸವಾರಿ ವೇಳೆ ಒಂದು ಸಾರಿ ಬೈಕ್ನಿಂದ ಬಿದ್ದಿದ್ದು ಬಿಟ್ರೆ ಯಾವುದೇ ಸಮಸ್ಯೆ ಇಲ್ಲದೆ ವಾಪಸ್ ಬಂದಿದ್ದಾರೆ. ಇಂಥವ್ರನ್ನ ನೋಡಿನೇ ನಮ್ ಭಟ್ರು ಬರೆದಿದ್ದು ಅನ್ಸುತ್ತೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಬಾಗಲಕೋಟೆಯಿಂದ ಸಿದ್ದು ಧುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ವಿದ್ಯಾರ್ಥಿನಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತಗೊಂಡು ಆರಾಮಾಗಿ ಇರಬಹುದಿತ್ತು. ಆದ್ರೆ ಆಕೆ ಮಾಡಿದ ಕೆಲಸ ಕಂಡು ಕರ್ನಾಟಕ ಹೆಮ್ಮೆ ಪಡ್ತಾ ಇದೆ. ಹುಡುಗಿಯರು ಬೈಕ್ ರೈಡ್ ಮಾಡೋದು ತೀರಾ ಕಡಿಮೆ. ಆದ್ರೆ ಈಕೆಯನ್ನ ನೋಡಿ, ಹೆಸರು ನಾಗರತ್ನ ಮೇಟಿ. ಈಕೆಯ ಸ್ಕೂಟಿಯನ್ನ ನೋಡಿ, ಕಾಶ್ಮೀರ ಟು ಕನ್ಯಾಕುಮಾರಿ ರೈಡ್. K2K ಎಂಬ ಬರಹ ಕಾಣುತ್ತೆ. ನಾವೆಲ್ಲ ಹೆಮ್ಮೆ ಪಡೋಕೆ ಕನ್ನಡ